ಡಿಕೆ ಅವರು ಬಂದು ಅವ್ರ ಹತ್ರ ಹಣ ಇಸ್ಕೊಂಡು ಕಾಂಗ್ರೆಸ್ ಪಾರ್ಟಿಗೆ ಮೇಲೆ ಕೊಟ್ಬಿಟ್ಟು ಅವ್ರನ್ನ ಮಂತ್ರಿ ಮಾಡಿದ್ದಾರೆ. ಹೈಕಮಾಂಡ್ಗೆ ದುಡ್ಡು ಕೊಟ್ಟು ಅವ್ರನ್ನ ಮಂತ್ರಿ ಮಾಡಿದ್ದೀರಾ, ನಾಗೇಂದ್ರನ್ ಮಂತ್ರಿ ಮಾಡಿದ್ದೀರಾ. ಯಾಕೆ ಸಿದ್ದರಾಮಯ್ಯನವ್ರು ಯಾಕೆ ಬಿಟ್ರು ಹೇಳಿ? ಸಿದ್ದರಾಮಯ್ಯ ಬಿಟ್ಟಿದ್ದು ಯಾಕೆ? ಸಿದ್ದರಾಮಯ್ಯ ಒಳ್ಳೆ ಸರ್ಕಾರ ಕೊಡ್ಬೇಕು ಅಂತ ಹೇಳಿ ಆಪಾದನೆ ಬಂದಾಗ ಬಿಟ್ರು. ಡಿಕೆ ಮಾಡಬೇಕು ಅಂತ ಹೇಳಿ ಅದಕ್ಕೆ ಸುಮಾರು 64 ಹಳ್ಳಿಗಳು ಬರ್ತವೆ. ಬಡ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಬಹಳ ತೊಂದರೆಯನ್ನು ಹೊಂದಿದ್ದಾರೆ. ಅದಕ್ಕೆ ಆದಷ್ಟು ಶೀಘ್ರ ವಡಗೇರಿಯಲ್ಲಿ ಕಾಲೇಜನ್ನು ಪ್ರಾರಂಭ ಮಾಡಬೇಕು ಮತ್ತು ಅದಕ್ಕೆ ಭರವಸೆಯನ್ನು ತಾವು ಕೊಡಬೇಕಂತ ತಮ್ಮ ಮೂಲಕ ಒತ್ತಾಯಿಸ್ತೇನೆ. ಸಭಾಧ್ಯಕ್ಷರೇ, ಮನ ಸಚಿವರು ಬಹಳ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದಾರೆ. ಸಭಾಧ್ಯಕ್ಷರೇ, 26-27ನೇ ಸನ್ಮಾನ್ಯ ಉಪಾಧ್ಯಕ್ಷರೇ, ಮನವಿ ಮಾಡ್ತೀವಿ, ದಯವಿಟ್ಟು ಸದನವನ್ನ ಒಂದು ಆರ್ಡರ್ಲಿ ತರಲಿಕ್ಕೆ. ಒಂದೇ, ಈಗ ನೀವು ಬರದ ಬಗ್ಗೆ ಚರ್ಚೆ ಮಾಡಬೇಕು ಅನ್ನೋದು ನಾವು ಇಂಟೆನ್ಷನ್ ಇಟ್ಕೊಂಡಿದ್ದೀವಿ. ಆದರೆ ಕಾಂಗ್ರೆಸ್ ಅವರು ಒಬ್ಬ ಮಂತ್ರಿಗೋಸ್ಕರ ಇಷ್ಟೆಲ್ಲ ಜನಗಳ ಒಂದು ಹಕ್ಕನ್ನ ಕಸಿತಾ ಇದ್ದಾರೆ. ನಾನು ಅದನ್ನೇ ಹೇಳಿದ್ದೀನಿ. ಚಂದ್ರಶೇಖರ್ ಅವರ ಹೆಂಡತಿ ಅಲ್ಲ, ಚಂದ್ರಶೇಖರ್ ಹೆಂಡತಿ ಸತ್ತೋರ್, ಚಂದ್ರಶೇಖರ್ ಹೆಂಡತಿ ಪಾಪ ಆತ್ಮಹತ್ಯೆ ಮಾಡ್ಕೊಂಡು ಅವ್ನ ಹೆಂಡತಿ ಅವ್ರಿಗಿನ್ನ ಪೆನ್ಷನ್ ಕೊಟ್ಟಿಲ್ಲ, ಕೆಲಸ ಕೊಟ್ಟಿಲ್ಲ ಅವ್ರಿಗೆ. ಇವ್ರಿಗೆ ಮಾತ್ರ ಮಂತ್ರಿಗಿರಿ ಎಲ್ಲ ಕೊಟ್ಬಿಟ್ಟಿದ್ದೀರಾ, ಮಂತ್ರಿಗಿರಿ ಎಲ್ಲ ಕೊಟ್ಬಿಟ್ಟಿದ್ದೀರಾ ಅವ್ರಿಗೆ. ಯಾಕಂದ್ರೆ ಇನ್ನ 30ನೇ ತಾರೀಕಿಗೆ ಬರವನ್ನ ಘೋಷಣೆ ಮಾಡ್ತಕ್ಕಂಥ ಸಮಯ ಇದೆ. ಅಲ್ಲಿವರೆಗೆ ನೀವು ಸರ್ಕಾರಕ್ಕೆ ಏನಾದ್ರು ಸಲಹೆ ಕೊಟ್ರೆ ಅದನ್ನೆಲ್ಲ ಅವ್ರು ಕನ್ಸಿಡರ್ ಮಾಡಬಹುದು. ನೋಡಿ, ಅದನ್ನ ಬಿಡ್ತೀರಿ? ಇದು ಹೊಳ್ಳೆಮಳ 3 ದಿವಸ ಸಲಹೆ ಅಂತ ಹೇಳಿದ್ರೆ ಅವ್ರಿಗೆ ಫಸ್ಟ್ ಬರ, ನಿಮಗೆ ಮಾನ ಮರ್ಯಾದೆ ಇದ್ರೆ ಬರ ಅಂತ ಘೋಷಣೆ ಮಾಡ್ಬಿಡಿ, ಹಂಗಂದ್ರೆ ಚರ್ಚೆ ಮಾಡೋಣ. ನೀವು ಬರ ಅಂತ ಘೋಷಣೆನೇ ಮಾಡಿಲ್ಲ ಅಂದ್ರೆ ಚರ್ಚೆ ಏನು ಮಾಡಬೇಕು? ಅಲ್ಲಲ್ಲ, ಅವ್ರು ನಿಮಗೆ ಬರೋದ್ ಬಗ್ಗೆ ಚಿಂತನೆ ಇಲ್ಲ. ಸರ್ಕಾರನೇ ಒಪ್ತಾ ಇಲ್ಲ, ಬರ ಇದೆ ಅಂತ ಸರ್ಕಾರಕ್ಕೆ ಜ್ಞಾನನೇ ಇಲ್ಲ, ಗೊತ್ತೇ ಇಲ್ಲ ಸರ್ಕಾರಕ್ಕೆ. ನಿಮಗೆ ಅಧ್ಯಕ್ಷರೇ, ಬರ ಇದೆ ಅಂತ ಯಾರು ಹೇಳ್ಬೇಕು? ನಿಮ್ ಕ್ಷೇತ್ರದಲ್ಲಿ ಬರ ಇದೆಯಾ? ಇಲ್ಲ. ಅದಕ್ಕೆ ನಾವು ಇದ್ರೆ ಸರ್ಕಾರ ಹೇಳ್ಬೇಕಲ್ಲ, ಬರ ಇದೆ, ನಾವು ಬರಕ್ಕೋಸ್ಕರ ಇಷ್ಟು ಹಣ ಒಂದೇ ಇಟ್ಕೊಂಡಿದ್ದಾರೆ, ಪ್ರಾಜೆಕ್ಟ್ ಮಾಡಿದಿರಿ, ಇವನ್ನೆಲ್ಲ ಚರ್ಚೆ ಮಾಡಿದ್ರೆ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ರೆ ಆಕೈತಿ. ಎಲ್ಲಿ ಮಾಡ್ತೀರಿ? ಸಾಕಷ್ಟಿಗೆ ಎಲ್ಲ ಹೋರಾಟ ಮಾಡಿರಲ್ಲ, 4 ದಿವಸ ಹೋರಾಟ ಮಾಡಿರಿ. ಒಂದ್ ಪೈಸಾ ನಯಾ ಪೈಸಾ ಹಣನೂ ಬಿಡುಗಡೆ ಮಾಡಿಲ್ಲ, ಬರಕ್ಕೋಸ್ಕರ ಏನು ಬಿಡುಗಡೆ ಮಾಡಿಲ್ಲ. ಅಧ್ಯಕ್ಷ, ಮೈಕ್ ಚಾಲು ಮಾಡಿಸ್ರಿ ಎಲ್ಲಾರ್ಗು. ಇದಂತ ಪದ್ಧತಿ, ಮೈಕ್ ಚಾಲು ಸಭೆಯನ್ನ ಮುಂದೂಡಿ ಮತ್ತು ಅರ್ಧ ಗಂಟೆಗೆ ನಾವು ಸೇರೋಣ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.